ಹಾಯ್, ಹಳೆ ವಿಡಿಯೋಗೆ ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಮಗಳದು ಬರ್ತ್ಡೇ ಗಿಫ್ಟ್ಸ್ ಎಲ್ಲ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆನೇ ಎಷ್ಟೊಂದು ವೀಡಿಯೋಸ್ ವ್ಲಾಗ್ನೆಲ್ಲ ಹಾಕಿದ್ದೀನಿ, ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಸಂಡೇ ಫ್ರೀ ಇದ್ದಿದ್ದರಿಂದ ಸೊ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಅದರಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ನಾನು ಸಪ್ರೇಟ್ ಗಿಫ್ಟಿಂದೆಲ್ಲ ತೆಗೆದಿಟ್ಕೊಂಡಿಲ್ಲ. ಹೇಳಿದ್ದಲ್ವ ಲಾಸ್ಟ್ ವ್ಲಾಗಲ್ಲೇ, ಈ ಬರ್ತ್ಡೇ ವ್ಲಾಗಲ್ಲಿ ಯಾರನ್ನೂ ಇನ್ನಷ್ಟು ಕರೆದಿರಲಿಲ್ಲ ಅಂತ. ಸೊ ನಮ್ಮ ಮನೆಯವ್ರಿಗೆ ಪೂರ್ತಿ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಶಾನಿಗೆ ಈ ಸರಿ ನಾವೆಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ, ಓಕೆನಾ? ಅದು ತೋರಿಸೋದು ತಂಬ. ಇದೊಂದು ಚಕ್ರೀಶ್, ಇದೊಂದು ಮತ್ತೆ ಅವಳದು ಫೇವ್ರೇಟ್ ಜಾಮಿಟ್ರಿ ಬಾಕ್ಸ್ ಇದೆ. ಇದು ಜಡ ಕೂಡ ಕೊಟ್ಟಿದ್ದಾರೆ ಹೊಡೆ ಜಡ ತರ. ಇಷ್ಟ ಆಯ್ತಾ? ಮಮ್ಮಿ ಯಾಕೆ ಟಾಪ್ ಹಾಕಿ ಅದ್ರ ಮೇಲೆ ಕೂದು ಹಾಕಿದ್ದಾರೆ? ಅದಕ್ಕಂಗೆ ಡಿಸೈನ್ ಮಾಡಿರೋದು, ಅದು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ. ಮತ್ತೆ ಅವಳದು ಜಾಮಿಟ್ರಿ ಬಾಕ್ಸ್ ಒಂದಿದೆ, ಅದನ್ನು ಎಲ್ಲೋ ಅಭಿ ಎತ್ತಿಟ್ಬಿಟ್ಟಿದ್ದಾರೆ. ಅದು ಬಂದ್ಮೇಲೆ ಅದೊಂದು ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಒಂದು ಜಾಮಿಟ್ರಿ ಬಾಕ್ಸು. ನೆಕ್ಸ್ಟು ಅವಳದು ಸೈಕಲ್ಲು, ಮತ್ತೆ ಇಯರಿಂಗ್ಸು, ಮತ್ತೆ ಕಾಲ್ ಚೈನು, ಇದೆಲ್ಲನೂ ಅವಳದು ಬರ್ತ್ಡೇ ಗಿಫ್ಟ್ಸ್ ಈ ಸರಿದು, ಈ ವರ್ಷದ್ದು. ನೋಡಿ ಓಲೆ ಯಾವ ಥರ ಇದೆ ಅಂತ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ತೋರಿಸ್ತೀನಿ. ಇನ್ನೊಂದು ವಿಡಿಯೋನ ಹಾಕಿದ್ದೀನಿ, ಅದರಲ್ಲಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಕ್ಯೂಟಾಗಿ. ಅದರಲ್ಲಿ ನೀನಂಗೆ ಮಾಡಿದ್ರೆ ಇನ್ನೂ ಕೋತಿ ಥರ ಕಾಣಿಸ್ತೀಯ. ಸರಿ, ನೋಡ್ಕೊಂಬನ್ನಿ ಎಲ್ಲ. ಅದು ಶಾನು, ನಿನ್ಗೇನೋ ತಂದಿದ್ದೀನಿ, ಕಣ್ಣು ಮುಚ್ಕೊ ಕೊಡ್ತೀನಿ ಗಿಫ್ಟ್ ನಿನ್ನ ಬರ್ತ್ಡೇಗೆ, ಆಯಿತಾ? ಒಂದು ಕೈ ಕೊಡು. ನೋಡು, ಓಪನ್ ಮಾಡಿ ನೋಡು. ತೋರ್ಸು, ನೀಟಾಗಿ ತೋರ್ಸು. ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಅದ್ರಲ್ಲಿ ನಿನ್ ಗೋಲೆ ಹಂಗಲ್ಲ ಓಪನ್ ಮಾಡೋದು, ಕೊಡಿಲಿ. ಈಗ ಕ್ಯಾಪ್ ತೆಗಿದ ಮೇಲ್ಗಡೆ. ತೋರ್ಸು, ಚಿಕ್ಕದು ತೋರ್ಸು, ನೀಟಾಗಿ ಇಟ್ಕೊ. ಹಿಂಗೆ ತೋರ್ಸು, ಬಿಡಿ, ಕೈ ಬಿಡಿಲ್ಲ ಒಂದು. ತೋರ್ಸು ತೋರ್ಸು. ನಮ್ಮಮ್ಮ ವಾಳೆ ತಂದೈತೆ, ಅದು ಶಡ ಕೊಡುತ್ತೆ. ಕಾಶಿ ಅಂತಂದೈತೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಮಮ್ಮಿ. ಬೈಗೆ ಹೋಗಿ ಚುಚ್ಚಿಸ್ಕೊಂಬರೋಣ. ಆಯ್ತು, ಈ ಕಡೆ ಬಾ. ಕರೆಂಟ್ ಇಲ್ಲ. ಹೌದಾ? ಯಾಕೆ? ಅವಳಿಗೆ ಇಯರಿಂಗ್ಸ್ ಇತ್ತಲ್ಲ, ಅದನ್ನು ಚೇಂಜ್ ಮಾಡ್ಸೋಣ ಅಂತ ಹೋದ್ವಿ MG ರೋಡಲ್ಲಿ. ಸೊ ಆಚಾರು ಆ ಥರ ಯಾರಾದರೂ ಇದ್ದರೆ ಅದನ್ನು ಇಯರಿಂಗ್ಸು ಮುಂಚೆ ಇದ್ದಿದ್ದವಳ್ದು ಮುರ ಥರ ಅದನ್ನು ಕಟ್ ಮಾಡಿಸಿ ಮತ್ತು ಈ ಥರ ಇಡಿಸಿದ್ದು. ಸೊ ನಮಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ, ಅವಾಗ ಕರೋನಾ ಬೇರೆ, ಅಂಗಡಿಗಳು ಕೂಡ ತೆಗಿತಿರ್ಲಿಲ್ಲ. ಸೊ ಹಂಗಾಗಿ ಒಬ್ರು ಯಾರೋ ಗೊತ್ತಿರೋ ಶಾಪಲ್ಲೇ ಹೋಗಿ ತೊಗೊಂಡು ಬಂದಿದ್ದು ಮುರ. ಸೊ ಅದು ಏನಾಗಿತ್ತು, ಮುರ ಕೆಳಗಡೆ ಒಂಥರ ಜುಮ್ಕಿ ಥರ ಚಿಕ್ಕದಿರುತ್ತಲ್ಲ, ಅದು ರೌಂಡ್ ಶೇಪಲ್ಲಿ, ಅದು ಕಟ್ಟಾಗ್ಬಿಟ್ಟಿತ್ತು, ಮುರಿದೋಗಿತ್ತು. ಇನ್ನು ಜಸ್ಟ್ ಖಾಲಿ ಮುರ ಪ್ಲೈನ್ ಮಾತ್ರ ಇತ್ತು, ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಬೇರೆ ನಾನು ಮೂಗ್ ಬೆಟ್ ಥರ ಏನಾದರೂ ಇಡೋಣ ಅಂತ ಅದನ್ನು ಯೋಚನೆ ಮಾಡಿದೆ. ಬಟ್ ಅದು ಕೂಡ ತಿರ್ಪಾ ಇರುತ್ತೆ, ಕಿತ್ತಾಕೊಂಬಿಡ್ತಾಳೆ ಅಂತ.
ಇನ್ನೊಂದು ಈ ಥರ ನೋಡಿದ್ದೆ, ಅದು ತುಂಬ ಶಾರ್ಪ್ ಇದೆ. ಸೊ ಅದು ಹಂಗೇ ಬೆಂಡ್ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದೇ ಥರ ಇರಲಿ ಇನ್ನೂ ಒಂದು 3 ಇಯರ್ಸ್ ಅಂತ ಹೇಳ್ಬಿಟ್ಟು ಆ ಥರ ತುಗ್ಸಿದ್ದೀನಿ. ಮತ್ತು ಅವಳದು ಗಿಫ್ಟ್ ಅಂತಂದರೆ ಸೈಕಲ್ಲು, ಮತ್ತು ಇದು ಶೂ ಕೂಡ ಅವಳು ಬರ್ತಡೆಗೆ ಅಂತ ಹೊಸ ತೊಗೊಂಡಿದ್ದು. ಸೈಕಲ್ ಅಂತೂ ತುಂಬಾ ಇಷ್ಟ ಆಯಿತು ಅವಳಿಗೆ. ಹಾಗೆ ಅವಳಿಗೆ ಬಟ್ಟೆನೂ ಕೂಡ ಅದು ಡ್ರೆಸ್ಸು ಸ್ಕೂಲಿಗೆ ಹಾಕಳ್ಸೋಕ್ಕೆ ಅಂತ ತೊಗೊಂಡಿದ್ದು. ಇದು ಅವಳ ಬರ್ತಡೆಗೆ ನೈಟ್ ಹಾಕೋಣ ಅಂತ ತೊಗೊಂಡಿದ್ದು. ಇದನ್ನು ಕೆಲವರು ಕೇಳಿದ್ದು ಡ್ರೆಸ್ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ನಾನು ಡೈರೆಕ್ಟ್ ಶಾಪಲ್ಲಿ MG ರೋಡಲ್ಲಿ. ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ಎಲ್ರಿಗೂ ಇದು. ಸೊ ನಿಮಗೂ ಶಾಪ್ ನೇಮ್ ಬೇಕು, ಲೊಕೇಶನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ನಾನು ಅಡ್ರೆಸ್ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.